ರಾಜಕೀಯದಲ್ಲಿ ಪ್ರಮುಖವಾಗಿ ಹಿಜಾಬ್ ವಿಚಾರ ತುಂಬಾ ದೊಡ್ಡದಾಗಿ ಚರ್ಚೆ ಆಗ್ತಾ ಇದೆ. ಮುಖ್ಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧನೇ ಈಗ ಬಿಜೆಪಿ ನಾಯಕರು ವಾಗ್ದಾಳಿಯನ್ನ ಮಾಡ್ತಿದ್ದಾರೆ. ಸಿಎಂಗೆ ರಕ್ತಗತವಾಗಿ ಜಾತಿ ಧರ್ಮ ಸಂಘರ್ಷ ಬಂದಿದೆ. ಟಿಪ್ಪುವಿನಂತೆ ಸಿಎಂ ಸಿದ್ದರಾಮಯ್ಯ ಕೂಡ ಮತಾಂಧ ಅನ್ನುವಂಥ ಮಾತನ್ನ ಈಗ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳ್ತಾ ಇದ್ದಾರೆ. ಹಿಜಾಬ್ ವಾಪಸ್ ನಿರ್ಧಾರಕ್ಕೆ ಸಂಬಂಧಪಟ್ಟಂತೆ ಅಶೋಕ್ ವಾಗ್ದಾಳಿಯನ್ನ ಮಾಡಿದ್ದಾರೆ. ಮುಖ್ಯಮಂತ್ರಿಯನ್ನ ಮತಾಂಧ ಅಂತ ಈಗ ಸಂಬೋಧನೆ ಮಾಡಿದ್ದಾರೆ. ಲಿಂಗಾಯತ ಸಮುದಾಯವನ್ನ ಒಡೆಯೋದಕ್ಕೆ ಮುಂದಾಗಿದ್ರು. ಈಗ ಇದೇ ರೀತಿ ಅಂತ ಮಾತನ್ನ ಮತ್ತೆ ಇದು ನಾಚಿಗೇಡಿನ ಸಂಗತಿ. ಸರ್ಕಾರಕ್ಕೆ ಇವೆಲ್ಲ ಎದುರಿಸಬೇಕಾಯಿತು, ಬಂದಂಥ ಸವಾಲುಗಳನ್ನು ಎದುರಿಸಬೇಕಾಯಿತು. ಅದು ಬಿಟ್ಟು ಧರ್ಮಗಳ ಮಧ್ಯೆ ಬೆಂಕಿ ಹೆಚ್ಚೋ ಕೆಲಸವನ್ನು ಸಿದ್ದರಾಮಯ್ಯನವರು ಮತ್ತೆ ಮುಂದುವರಿಸಿದ್ದಾರೆ. ಹಿಂದೆ ಹೇಗೆ ವೀರಶೈವ ಲಿಂಗಾಯತ ಬೆಂಕಿ ಹೆಚ್ಚಿ ಸರ್ಕಾರವನ್ನು ಕಳ್ಕೊಂಡ್ರು, ಈಗೂ ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ಇದೇ ಆಗೋದು. ಹಿಂದೂಗಳನ್ನು ಮತ್ತು ಮುಸ್ಲಿಮರನ್ನು ಬೇರೆ ಬೇರೆ ಮಾಡುವಂಥ ಒಂದು ನಿಮ್ಮ ಮನಸ್ಥಿತಿ ಇದೆಯಲ್ಲ, ಇದು ನಾಚಿಗೇಡಿನ ಸಂಗತಿ. ಇದರ ವಿರುದ್ಧ BJP ಹೋರಾಟವನ್ನು ಮಾಡುತ್ತೆ. ಬಿಡಲ್ಲ ನಾವು. ಎಲ್ಲ ಧರ್ಮದವರು ಒಟ್ಟಿಗೆ ಹೋಗಬೇಕು ಅನ್ನೋದು BJPಯ ನಿಲುವು. ಆದರೆ ವೋಟ್ ಪಾಲಿಟಿಕ್ಸ್ ಅವರು ಸರ್ವೆ ನೋಡಿದ್ದಾರೆ. ಮೊನ್ನೆ ಮಾಡಿರೋವಂಥ ಸರ್ವೆ ಹಲವಾರು 4-5 ಸರ್ವೆ ಬಂದಿದೆ. ಆ ಸರ್ವೆನಲ್ಲಿ ಕರ್ನಾಟಕದಲ್ಲಿ ಎಲ್ಲೂ ಕಾಂಗ್ರೆಸ್ ಮುಂಚೂಣಿಯಲ್ಲಿಲ್ಲ ಅನ್ನೋದು ಬಂದ್ಬಿಟ್ಟಿದೆ ಅವ್ರ ಬಾಯಿ ಸರ್ವೆನಲ್ಲಿ. ಬಂದಿರೋದಕ್ಕೋಸ್ಕರ ಹೊಸ ಅಸ್ತ್ರಗಳನ್ನು ಬಿಡುಗಡೆಯನ್ನು ಮಾಡ್ತಾಯಿದ್ದಾರೆ. ಇದೊಂದು ಸರ್ಕಾರಕ್ಕೆ ನಾಚಿಗೇಡಿನ ಸಂಗತಿ. ದುಡ್ಡಿಲ್ಲದೆ ಖಜಾನೆ ಬರಬತ್ತಾಗಿ ಒಂದು ಕಳೆದ 7 ತಿಂಗಳಿಂದ ಒಂದು ಕಲ್ಲೂ ಅಭಿವೃದ್ಧಿಯ ಕಲ್ಲನ್ನು ಹಾಕೋಕ್ಕಾಗಲ್ಲ ಅಂತ ಪಾಟೀಲ್ ಅವರು ಹೇಳಿದ್ದಾರೆ. ಅವ್ರ ಪಾರ್ಟಿಯ ಶಾಸಕರೇ ಹೇಳಿದ್ದಾರೆ. ಇಡೀ ರಾಜ್ಯದ 224 ಕ್ಷೇತ್ರದಲ್ಲೂ ಅಭಿವೃದ್ಧಿ ಕುಂಠಿತ. ದುಡ್ಡು ಕೊಡೋಕ್ಕೆ ಇವ್ರ ಹತ್ರ ಕಾಸಿಲ್ಲ, ಖಜಾನೆಯಲ್ಲಿ ಖಾಲಿ. ಸೊ ಇದೆಲ್ಲವನ್ನು ಮರೆಮಾಚುವಂಥದ್ದಕ್ಕೆ ಖಜಾನೆ ಖಾಲಿ ಆಗಿರೋದನ್ನು, ಈ ಎಲ್ಲ ಒಂದು ಸರ್ಕಾರಕ್ಕೆ ಅವಮಾನ ಆಗುವಂಥ ವಿಚಾರಗಳನ್ನು ಮುಚ್ಚಿ ಹಾಕುವಂಥಕ್ಕೋಸ್ಕರ ಈಗ ಧರ್ಮಗಳ ಬಗ್ಗೆ ಬೆಂಕಿಯನ್ನು ಹಚ್ಚೋಕ್ಕೆ ಸಿದ್ದರಾಮಯ್ಯನವರು ಹೊರಟಿದ್ದಾರೆ. ಸರ್, ಹಾಗಾದ್ರೆ ಸಿದ್ದರಾಮಯ್ಯನವರು ಕೂಡ ಮತಾಂಧ ಅಂತ ಹೇಳ್ತಾರೆ. ಸಿದ್ದರಾಮಯ್ಯನವರು ಕೂಡ ಮತಾಂಧ ಅಂತ ಹೇಳ್ತಾರೆ ಸರ್. ಟಿಪ್ಪು ಥರನೇ. ಹೌದು, ಪ್ರಶ್ನೆನೇ ಇಲ್ಲ. ಈಗ ಯಾರು ಕೇಳಿದ್ರು ಟಿಪ್ಪು ಜಯಂತಿ ಅವ್ರ ಧರ್ಮದಲ್ಲೇ ಇಲ್ಲ ಜಯಂತಿ ಮಾಡೋ ಅಂಥದ್ದು. ಮುಸ್ಲಿಂ ಧರ್ಮದಲ್ಲಿ ಯಾವುದೇ ಜಯಂತಿ ವಿಗ್ರಹ ಪೂಜೆ ಅವಕಾಶನೇ ಇಲ್ಲ. ಯಾರು ಕೇಳಿದರು? ಹೇಳಿ ಇವರೇ ಮಾಡಿದ್ರು. ಆ ಸಂದರ್ಭದಲ್ಲಿ ಏನೋ ಒಂದು ಸರ್ಕಾರದ ವಿರುದ್ಧವಾದಂಥ ಒಂದು ವಿಚಾರಗಳು ಬಂತು. ಅದನ್ನು ಮುಚ್ಚಿ ಹಾಕೋಕ್ಕೆ ಟಿಪ್ಪು ಜಯಂತಿನ ಮಾಡಿದ್ರು. ಏನಾಯಿತು? ಇಡೀ ರಾಜ್ಯದಲ್ಲಿ ಗಲಭೆ ಆಯಿತು, ಸತ್ತರು, ಹೊಡೆದಾಟ ಆಯಿತು. ಇವ್ರಿಗೆ ಈ ಮನಸ್ಥಿತಿನೇ, ಸಿದ್ದರಾಮಯ್ಯನವರ ಮನಸ್ಥಿತಿ, ಗಲಾಟೆ ಆಗಬೇಕು, ಗೊಂದಲ ಆಗಬೇಕು, ಅದರಲ್ಲಿ ಬೆಂಕಿಯಲ್ಲಿ ಬೇಳೆ ಬೇಯಿಸ್ಕೊಬೇಕು ಅನ್ನೋದು ಸಿದ್ದರಾಮಯ್ಯನವರ ಮನಸ್ಥಿತಿ. ಲೋಕಸಭಾ ಚುನಾವಣೆಗೆ ಅಲ್ಪಸಂಖ್ಯಾತರನ್ನು ಓಲೈಸಲಿಕ್ಕೂ ಏನಾದ್ರು ಈ ಥರ ಹೇಳಿಕೆ ಕೊಟ್ಟಿರ್ಬೋದು ಡೌಟೇ ಇಲ್ಲ. ಅಲ್ಪಸಂಖ್ಯಾತರ ಮತಗಳನ್ನು ಎಸ್ಪೆಷಲಿ ಮುಸ್ಲಿಂ ಮತಗಳನ್ನು ಕ್ರೋಢೀಕರಿಸೋಕ್ಕೋಸ್ಕರನೇ ಪಾರ್ಲಿಮೆಂಟಲ್ಲಿ ಏನು ಚುನಾವಣೆಯ ಸಮೀಕ್ಷೆಗಳು ಬರ್ತಾಯಿದೆ. ಮತ್ತು ಮೊನ್ನೆ 3 ರಾಜ್ಯಗಳ ಚುನಾವಣೆ ಆಯ್ತಲ್ಲ, ಇವರು 4 ರಾಜ್ಯಗಳ ಚುನಾವಣೆ ಆಯಿತು. ಅದರಲ್ಲಿ ಕಾಂಗ್ರೆಸ್ 2 ರಾಜ್ಯದಲ್ಲಿ ಅಧಿಕಾರ ಇದ್ದಂಥದ್ದು ಕಳ್ಕೊಂಡಿದೆ. ಅದು ಅವ್ರಿಗೆ ಗೊತ್ತಾಯಿತು, ಈ ಗ್ಯಾರಂಟಿಗಳೆಲ್ಲ ವರ್ಕೌಟ್ ಆಗಲ್ಲ, ಗ್ಯಾರಂಟಿಗಳು ಕೆಲಸಕ್ಕೆ ಬರಲ್ಲ, ಖಜಾನೆ ಬೇರೆ ಖಾಲಿಯಾಗಿದೆ. ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ ಸರ್ವೆಗಳು ಕೂಡ ಪಾರ್ಲಿಮೆಂಟಲ್ಲಿ ನರೇಂದ್ರ ಮೋದಿ ಮತ್ತೆ ಈ ದೇಶದ ಪ್ರಧಾನಿ ಆಗ್ತಾರೆ ಅನ್ನೋ ಮಾತು ಎಲ್ಲ ಕಡೆ ಬರ್ತಾ ಇರೋದ್ರಿಂದ ದಿಕ್ಕೆಟ್ಟು ಕಾಂಗ್ರೆಸ್ ಅವರು ಈ ಅಸ್ತ್ರವನ್ನು ಪ್ರಯೋಗ ಮಾಡಿದ್ದಾರೆ. ಬಿಜೆಪಿ ಇದನ್ನ ಯಾವ ರೀತಿ ತೆಗೆದುಕೊಂಡು ಹೋಗುತ್ತೆ ಸರ್ ಮುಂದೆ? ಹಿಜಾಬ್ ನಿಷೇಧನ ವಾಪಸ್ ಹೋರಾಟ ನಾವು ಶುರು ಮಾಡ್ತೀರಿ. ನಮ್ಮ ಹಿಜಾಬ್ ನಿಷೇಧ ಆದೇಶ ವಾಪಸ್ ಹೇಳಿಕೆ ಖಂಡಿಸ್ತೇನೆ ಅನ್ನುವಂಥ ಮಾತುಗಳಿಗೆ ಬರ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಸರ್ಕಾರ ಬಂಡ ಸರ್ಕಾರ ಆಗಿದೆ. ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ವಾಗ್ದಾಳಿಯನ್ನ ಮಾಡಿದ್ದಾರೆ. ಹಿಜಾಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಒಂದೇ ತಾಯಿಯ ಮಕ್ಕಳು, ಆದರೆ ಈಗ ಭೇದ ಭಾವ ಮಾಡುವಂತ ಆಗ್ತಾ ಇದೆ. ಒಂದೇ ತಾಯಿಯ ಮಕ್ಕಳಂತೆ ಬಾಳಬೇಕು ಅನ್ನೋದು BJPಯ ನಿಲುವು ಅಂತ ಈಗ ಯಡಿಯೂರಪ್ಪನವ್ರು ಹೇಳ್ತಿದ್ದಾರೆ. ಅಲ್ಪಸಂಖ್ಯಾತರನ್ನ ತೃಪ್ತಿಪಡಿಸಲು ಈ ರೀತಿ ಹೇಳಿಕೆಯನ್ನು ಕೊಡ್ತಿದ್ದಾರೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಯಡಿಯೂರಪ್ಪನವರು ವಾಗ್ದಾಳಿಯನ್ನು ಮಾಡಿದರು. ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಯಾವ ಹಿಜಾಬನ್ನು ರದ್ದು ಮಾಡಿ ಒಂದು ತೀರ್ಮಾನ ತಗೊಳ್ಳೋಕೆ ಹೊರಟಿದ್ದಾರೋ ಇದನ್ನು ನಾನು ಖಂಡಿಸ್ತೇನೆ. ಶಾಲಾ ಮಕ್ಕಳು ಶಾಲೆಗೆ ಬಂದಾಗ ಎಲ್ಲರೂ ಸಹ ಒಂದೇ ಸಮಾನವಾದಂಥ ರೀತಿಯಲ್ಲಿ ಇರಬೇಕು. ಮತ್ತು ಯಾವುದೇ ರೀತಿ ಬಟ್ಟೆ ಬೆಲೆಗಳಲ್ಲಿ ವ್ಯತ್ಯಾಸ ಇಲ್ಲದೆ
ಸಮವಸ್ತ್ರವನ್ನು ಧರಿಸಬೇಕು ಅನ್ನುವಂಥದ್ದು ಮೊದಲಿಂದ ನಡ್ಕೊಂಡು ಬಂದಿರುವಂಥ ಪದ್ಧತಿ. ಅದನ್ನು ಧಿಕ್ಕರಿಸಿ ಕೇವಲ ಅಲ್ಪಸಂಖ್ಯಾತರನ್ನು ತೃಪ್ತಿಪಡಿಸೋಕ್ಕೋಸ್ಕರ ಏನು ಈ ತೀರ್ಮಾನ ತಗೊಂಡಿದ್ದಾರೆ. ಯಾವ ಮುಸ್ಲಿಂ ಮುಖಂಡರು ಸಿದ್ದರಾಮಯ್ಯನವ್ರನ್ನ ಕೇಳಿದ್ರು ಹಿಜಾಬ್ ರದ್ದು ಮಾಡಿ ಅಂತೇಳಿ? ಇವೆಲ್ಲ ರಾಜಕೀಯ ದೊಂಬರಾಟವನ್ನು ಮುಖ್ಯಮಂತ್ರಿಗಳು ಬಿಡಬೇಕು. ಈ ರೀತಿ ಮಾಡೋದರಿಂದ ಅಲ್ಪಸಂಖ್ಯಾತರನ್ನು ತೃಪ್ತಿಪಡಿಸೋಕ್ಕೆ ಸಾಧ್ಯ ಇಲ್ಲ. ನಾಳೆ ಲೋಕಸಭಾ ಚುನಾವಣೆಯಲ್ಲಿ ನಿಮಗೆ ಜನ ತಕ್ಕ ಪಾಠವನ್ನು ಕಲಿಸ್ತಾರೆ ಅನ್ನೋದನ್ನು ಸಹ ಮರೆತು ನೀವು ಈ ರೀತಿ ಮಾತನಾಡ್ತಾ ಇದ್ದೀರಾ. ಇದನ್ನು ಖಂಡಿಸ್ತೇನೆ. ಈಗಲಾದರೂ ಆ ಹಿಜಾಬ್ ಒಂದು ತೀರ್ಮಾನದ ಬಗ್ಗೆ ನೀವು ತಗೊಂಡಿರೋ ತೀರ್ಮಾನವನ್ನು ವಾಪಸ್ ತಗೊಳ್ಬೇಕು ಅಂತೇಳಿ ಒತ್ತಾಯವನ್ನು ಸಹ ಮಾಡ್ತೇನೆ. ಇದು ನಾಡಿನ ಉದ್ದಗಲಿಗೆ ಎಲ್ಲರೂ ಸಹ ಈ ಒಂದು ಸಿದ್ದರಾಮಯ್ಯನವರ ತೀರ್ಮಾನವನ್ನು ಖಂಡಿಸ್ತಾ ಇದ್ದಾರೆ. ಈಗಲಾದರೂ ಜಾಗೃತರಾಗಿ ಮೊದಲಿದ್ದಂತೆ ಮುಂದುವರಿಯೋದಕ್ಕೆ ಅವಕಾಶ ಮಾಡಬೇಕು ಅಂತ ಒತ್ತಾಯವನ್ನು ಮಾಡ್ತೇನೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಯಾವ ಹಿಜಾಬನ್ನು